ಬ್ಲ್ಯಾಕ್ ಆ್ಯಂಡ್ ವೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಅನ್ನು ನೋಡೋಣ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಇಲ್ದಿದ್ರೆ ಇಲ್ಲಿ ಈ ಆಪ್ಷನ್ ಇದೆ. ಓಕೆ, ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೇಳಿದಾಗೆ ನೀವು ಅದನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಯಾವುದೇ ಒಂದು ಕಲರ್ ಇಮೇಜನ್ನು ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಿಂಪಲ್. ಸೊ ಬ್ಲ್ಯಾಕ್, ವೈಟ್ ಆರ್ ಗ್ರೇ ಈ ರೀತಿ ಅದು ಕನ್ವರ್ಟ್ ಮಾಡುತ್ತೆ. ಸಿಂಪಲ್. ಸೊ ನಿಮ್ಗೆ ಯಾವುದೇ ಒಂದು ಕಲರ್ ಇಮೇಜನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಬೇಕಂತಾದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಬೇರೆ ಸೆಟ್ಟಿಂಗ್ಸ್ ನೋಡೋದಾದರೆ ಸೊ ಇಲ್ಲಿ ಇವಾಗ ರೆಡ್ ಇದೆ. ಸೊ ಒರಿಜಿನಲ್ ಇಮೇಜಲ್ಲಿ ರೆಡ್ ಪಿಕ್ಸೆಲ್ ಅನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒರಿಜಿನಲ್ ಇಮೇಜ್ ಅಂದರೆ ಇವಾಗ ಈ ಇಮೇಜಲ್ಲಿ ರೆಡ್ ಪಿಕ್ಸೆಲ್ ಈ ಕಾರ್ ಮೇಲಿದೆ. ಸೊ ನಿಮ್ಗೆ ಆ ರೆಡ್ ಪಿಕ್ಸೆಲ್ ಅನ್ನು ಜಾಸ್ತಿ ಬ್ಲ್ಯಾಕ್ ಮಾಡಬೇಕು, ವೈಟ್ ಮಾಡಬೇಕಂತಿದ್ರೆ ಈ ಆಪ್ಷನ್ ಅನ್ನು ನೀವು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನ ಇವಾಗ ಈ ರೆಡ್ ಪಿಕ್ಸೆಲ್ ಅನ್ನು ಜಾಸ್ತಿ ಬ್ಲ್ಯಾಕ್ ಮಾಡಬೇಕಂತಿದ್ರೆ ಇದನ್ನ ಲೆಫ್ಟಿಗೆ ಡ್ರ್ಯಾಗ್ ಮಾಡ್ತೇನೆ. ಸೊ ಆ ಇಮೇಜಲ್ಲಿ ಎಲ್ಲೆಲ್ಲಿ ರೆಡ್ ಪಿಕ್ಸೆಲ್ಸ್ಗಳು ಇದೆ ಅದು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಫುಲ್ ಲೆಫ್ಟಿಗೆ ಡ್ರ್ಯಾಗ್ ಮಾಡಿದ್ರೆ ನೋಡ್ಬೋದು ಇದು ಕಾರ್ ಏನಿದೆ ಫುಲ್ ಬ್ಲ್ಯಾಕ್ ಆಯಿತು. ಸೊ ಇದನ್ನ ರೀಸೆಟ್ ಮಾಡ್ತೇನೆ. ಕರೆಂಟ್ಲಿ ಇದು ಸ್ವಲ್ಪ ಗ್ರೇ ಅಲ್ಲಿದೆ. ಅದನ್ನು ಫುಲ್ ಬ್ಲ್ಯಾಕ್ ಮಾಡಬೇಕಂತಿದ್ರೆ ನೀವು ರೆಡ್ ಪಿಕ್ಸೆಲ್ ಅಲ್ಲಿ ಇರುವಂತ ಇದನ್ನ ಸ್ಲೈಡರ್ ಅನ್ನ ಲೆಫ್ಟ್ಗೆ ಡ್ರ್ಯಾಗ್ ಮಾಡ್ತಾ ಬನ್ನಿ, ಅದು ಬ್ಲ್ಯಾಕ್ ಆಗುತ್ತೆ. ಸೊ ಅದೇ ರೀತಿ ಅದನ್ನ ವೈಟ್ ಮಾಡ್ಬೇಕಂತಿದ್ರೆ ಈ ರೆಡ್ ಪಿಕ್ಸೆಲ್ ಅನ್ನು ವೈಟ್ ಮಾಡಬೇಕು. ರೆಡ್ ಪಿಕ್ಸೆಲ್ ವೈಟ್ ಮಾಡ್ಬೇಕಂತಿದ್ರೆ ಇದನ್ನ ರೈಟ್ಗೆ ಡ್ರ್ಯಾಗ್ ಮಾಡಿ, ಯಾಕಂದ್ರೆ ರೈಟ್ ಸೈಡ್ ವೈಟ್ ಇದೆ, ರೈಟ್ಗೆ ಡ್ರ್ಯಾಗ್ ಮಾಡ್ತಾ ಬನ್ನಿ. ಸೊ ಆ ರೆಡ್ ಪಿಕ್ಸೆಲ್ ಏನಿದೆ ಅದು ವೈಟ್ ಆಗಿದೆ. ಇವಾಗ ನೋಡ್ಬೋದು ಇದು ಕಂಪ್ಲೀಟ್ಲಿ ವೈಟ್ ಕಾರ್ ಆಯ್ತು. ಸೊ ಇದು ಬ್ಲ್ಯಾಕ್ ಕಾರ್, ಇದು ವೈಟ್ ಕಾರ್. ಸೊ ಅದು ಬರೀ ರೆಡ್ ಪಿಕ್ಸೆಲ್ಗೆ ಎಫೆಕ್ಟ್ ಅಪ್ಲೈ ಮಾಡುತ್ತೆ. ಸೊ ಅದೇ ರೀತಿ ಇದು ಯೆಲ್ಲೋ, ಗ್ರೀನ್ ಅದೇ ರೀತಿ ವರ್ಕ್ ಆಗುತ್ತೆ. ಸೊ ಒರಿಜಿನಲ್ ಇಮೇಜಲ್ಲಿ ಇಲ್ಲಿ ಗ್ರೀನ್ಸ್ ಇದೆ. ಸೊ ಗ್ರೀನ್ ನೀವು ಅದನ್ನ ಬ್ಲ್ಯಾಕ್ ಮಾಡ್ಬೇಕಂತಿದ್ರೆ ಇಲ್ಲಿ ಗ್ರೀನ್ ಮೇಲಿರುವ ಸ್ಲೈಡರ್ ಅನ್ನು ಲೆಫ್ಟ್ಗೆ ಡ್ರ್ಯಾಗ್ ಮಾಡಿ. ಸೊ ಗ್ರೀನ್ ಪಿಕ್ಸೆಲ್ ಜಾಸ್ತಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಓಕೆ, ಇದು ರಿಸೆಟ್ ಮಾಡ್ತೇನೆ. ಸೊ ಅದು ವೈಟ್ ಮಾಡ್ಬೇಕಂತಿದ್ರೆ ರೈಟ್ಗೆ ಡ್ರ್ಯಾಗ್ ಮಾಡಿ, ಇದು ವೈಟ್ ಆಗುತ್ತೆ. ಬಿಫೋರ್, ಇದು ಆಫ್ಟರ್. ಆಮೇಲೆ ಸಪೋಸ್ ಇವಾಗ ನಿಮಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ, ಇದಕ್ಕೆ ಇವಾಗ ಟಿಂಟ್ ಕಲರ್ ಕೊಡ್ಬೇಕಂತಿದ್ರೆ ಇಲ್ಲಿ ಟಿಂಟ್ ಆಪ್ಷನ್ ಇದೆ, ಇದನ್ನ ಸೆಲೆಕ್ಟ್ ಮಾಡಿ. ಸೊ ಯಾವುದು ಟಿಂಟ್ ಕಲರ್ ಬೇಕೋ ಅದನ್ನ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಯಾವ ಕಲರ್ ಬೇಕು, ಸೊ ರೆಡ್ಡಾ, ಬ್ಲೂವಾ, ಗ್ರೀನಾ, ಸೊ ಈ ರೀತಿ ಟಿಂಟ್ ಕಲರ್ ಬೇಕಂತಿದ್ರೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡಿ, ಜಸ್ಟ್ ಒಂದು ಸಿಂಪಲ್ ಆದ ಒಂದು ಇಮೇಜನ್ನು ನಾವು ಯಾವ ರೀತಿ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಬೋದು. ಕೆಲವೊಂದು ಪೋಸ್ಟರ್ಗಳಲ್ಲಿ ಜಾಸ್ತಿ ಏನಿರಲ್ಲ, ಈ ರೀತಿ ಒಂದು ಎಫೆಕ್ಟ್ನ ಅಪ್ಲೈ ಮಾಡ್ತಾರೆ. ಆಮೇಲೆ ಒಂದು ಫ್ರೇಮ್ನ ಕ್ರಿಯೇಟ್ ಮಾಡ್ತಾರೆ, ಈ ರೀತಿ ಒಂದು ಫ್ರೇಮ್ನ ಕ್ರಿಯೇಟ್ ಮಾಡ್ತಾರೆ. ನಾನು ಇದಕ್ಕೆ ಸ್ಟ್ರೋಕ್ಗೆ ಈ ಕಲರ್ ಕೊಡ್ತೇನೆ, ನೋ ಫಿಲ್ ಕೊಡ್ತೇನೆ. ಓಕೆ, ಸೊ ಇದೊಂದು ಜಸ್ಟ್ ಒಂದು ಫ್ರೇಮ್, ಇದು ಬೇಕಾದರೆ ಸ್ಟ್ರೋಕ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೇನೆ. ಓಕೆ, ಆಮೇಲೆ ಇಲ್ಲಿ ಒಂದು ಜಸ್ಟ್ ಟೆಕ್ಸ್ಟ್ ಟೈಪ್ ಮಾಡ್ತೇನೆ. ಸೊ ಟೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಸೊ ಇಲ್ಲಿ ಟೆಕ್ಸ್ಟ್ ಇನ್ಸರ್ಟ್ ಮಾಡ್ತೇನೆ. ಸೊ ಬೆಟರ್ ಅದು ಫುಲ್ ವೈಟ್ ಇರಲಿ ಟೆಕ್ಸ್ಟ್. ಸೊ vintage cars. ಓಕೆ, ಬೇಕಾದರೆ ಸ್ವಲ್ಪ ಬೇರೆ ಯಾವುದಾದ್ರೂ ಫಾಂಟ್ ಯೂಸ್ ಮಾಡಿ ನೋಡೋಣ. ಓಕೆ, ಇದು ಬೆಟರ್ ಇರುತ್ತೆ. ಸೊ ಅದೇ ಇನ್ನು ಇಲ್ಲಿ ಬೇಕಾದರೂ ಏನಾದರೂ ವೆಬ್ಸೈಟ್ ಅಡ್ರೆಸ್ ಹಾಕ್ಬೋದು. ಓಕೆ, ಬೇಕಾದರೆ ಒಂದು ಸ್ವಲ್ಪ ಬೇರೆ ಕಲರ್ನ ಯೂಸ್ ಮಾಡಿ ನೋಡೋಣ ಯಾವ ರೀತಿ ಕಾಣಿಸ್ತದೆ ಅಂತ. ರೆಡ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಮೇ ಬಿ ಬ್ಲ್ಯಾಕ್ ಟ್ರೈ ಮಾಡಿ ನೋಡ್ಬೋದು. ಓಕೆ, ಬ್ಲ್ಯಾಕ್ ಓಕೆ ಇರುತ್ತೆ. ಸೊ ಇನ್ನೂ ಸಹ ತೆಳು ಫಾಂಟ್ನ ಯೂಸ್ ಮಾಡ್ಬೋದು. ಇಲ್ಲಿ ಕ್ಯಾಲಿಬರ್ ಫಾಂಟ್ ಇದೆ. ಓಕೆ,
ಸೊ ಇದು ಸಿಂಪಲ್ ಆದ ಒಂದು ಪೋಸ್ಟರ್ ಆಯಿತು. ನಾವು ಏನು ಮಾಡಿಲ್ಲ, ಜಸ್ಟ್ ನಾವಿದು ಏನು ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟ್ ಕೊಟ್ವಿ, ಟಿಂಟ್ ಅಪ್ಲೈ ಮಾಡಿದ್ವಿ. ಸೊ ಇದು ಟಿಂಟ್ ಕಲರ್ ಬೇಕಾದರೆ ನಾನು ರೆಡ್ಯೂಸ್ ಮಾಡ್ತೇನೆ. ಸೊ ಸ್ಲೈಟ್ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ಯೂಸ್ ಮಾಡ್ತೇನೆ ಇದರದ್ದು ಸ್ಯಾಚುರೇಷನನ್ನು. ಸ್ಯಾಚುರೇಷನ್ ಚೇಂಜ್ ಮಾಡಲಿಕ್ಕೆ ಲೆಫ್ಟ್ ರೈಟ್ ಡ್ರ್ಯಾಗ್ ಮಾಡಿ ಸ್ಯಾಚುರೇಷನ್ ಚೇಂಜ್ ಆಗುತ್ತೆ. ಬ್ರೈಟ್ನೆಸ್ ಚೇಂಜ್ ಮಾಡಬೇಕಾದ್ರೆ ಇದನ್ನು ಮೇಲೆ ಕೆಳಗಡೆ ಡ್ರ್ಯಾಗ್ ಮಾಡಿ ಬ್ರೈಟ್ನೆಸ್ ಚೇಂಜ್ ಆಗುತ್ತೆ. ನಾನು ಇದನ್ನು ಲೆಫ್ಟ್ಗೆ ಡ್ರ್ಯಾಗ್ ಮಾಡಿ ಓಕೆ ಕೊಡ್ತೇನೆ.